ಎಲ್ರಿಗೂ ನಮಸ್ಕಾರ. ಸೊ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಮಾತಾಡೋಕೆ ಮುಂಚೆ ಬಂದ್ಬಿಟ್ಟು ಒಂದು ಹೇಳೋಕೆ ಇಷ್ಟಪಡ್ತಾ ಇರೋದ್ರಿಂದ, ನನಗೆ ಕನ್ನಡ ಸರಿಯಾಗಿ ಮಾತಾಡೋಕೆ ಬರಲ್ಲ, ಕ್ಲೀನಾಗಿ ಮಾತಾಡೋ ಅನ್ನೋರು ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಓದಿರೋದು ಇಂಗ್ಲೀಷ್ ಮೀಡಿಯಮಲ್ಲಿ. ನಂಗೆ ಅಂದು ಕೆಲಸ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಮಾಡೋಕೆ ಮುಂಚೆ ಬಂದ್ಬಿಟ್ಟು ನಾನು ಗ್ರಾಫಿಕ್ ಡಿಸೈನರ್ ಆಗಿದ್ದೆ. ಏನೋ ಒಂದು ಇದರಿಂದ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿಗೆ ಬಂದೆ. ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಆವಾಗ ಯಾರು ಊಟ ಹಾಕಿಲ್ಲ, ಬೈಕ್ ಟ್ಯಾಕ್ಸಿ ನನಗೆ ಊಟ ಹಾಕಿತ್ತು. ಕನ್ನಡ ಕ್ಲೀನಾಗಿ ಮಾತಾಡಿ ಅಂತಿದ್ದೀರಲ್ಲ, ನನಗೆ ಬಂದ್ಬಿಟ್ಟು ಐ ಕ್ಯಾನ್ ಸ್ಪೀಕ್ ಅ ವೆರಿ ಗುಡ್ ಇಂಗ್ಲೀಷ್, ಫ್ಲೂಯೆಂಟ್ ಇಂಗ್ಲೀಷ್. ಓಕೆ, ಐ ಕ್ಯಾನ್ ಸ್ಪೀಕ್ ಇಟ್ ಇನ್ ಅ ವೆರಿ ಫ್ಲೂಯೆಂಟ್ ಇಂಗ್ಲೀಷ್. ಆಮೇಲೆ हिंदी भी आके बहुत अच्छी तरह से बात करने के लिए आता है. और ತಮಿಳ್ ಇನ್ನೂ ரொம்ப ಸೂಪರಾಗಿ பேசுவேன். ಓಕೆ, ಇದೆಲ್ಲ ಏನಕ್ಕೆ ಹೇಳ್ತಿರೋದು ಅಂದರೆ, ಇಷ್ಟೊಂದು ಭಾಷೆ ಕೊಟ್ಟು ನನ್ನ ಚಾನಲ್ನ ಬಂದ್ಬಿಟ್ಟು ನಾನೇನು ಕನ್ನಡದಲ್ಲಿ ಚೂಸ್ ಮಾಡಿರೋದು ಅಂದರೆ, ಇಲ್ಲಿರೋ ಜನರಿಗೆ ಅರ್ಥ ಆಗಲಿ ಅಂದ್ಬಿಟ್ಟು. ಇನ್ನೊಬ್ಬನು ಹೆಂಗಾದ್ರೂ ಹಾಳಾಗೋಗ್ಲಿ ಅದು ನನಗೆ ಬೇಕಾಗಿಲ್ಲ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ ಇಷ್ಟು ಕನ್ನಡ ಮಾತಾಡಿಲ್ಲ ಅಂದ್ರೆ ನನಗೆ ನಾಚಿಕೆ ಗೇಡು. ಓಕೆನಾ? ಆ ಕನ್ನಡ ಜನರ ಮೇಲೆ, ಕನ್ನಡ ಬಗ್ಗೆ, ಕನ್ನಡ ಮೇಲೆ ಇರೋ ಮರ್ಯಾದೆ ಬಂದ್ಬಿಟ್ಟು ನನ್ನ ಮನಸ್ಸಲ್ಲಿ ಐತೆ. ನಿಮ್ಗಳಿಗೆ ನಾನು ಪ್ರೂವ್ ಮಾಡ್ಕೊಂಡಿರೋದು ಬೇಕಾಗಿಲ್ಲ. ನಾನು ಏನಂತ ಕನ್ನಡ ಕ್ಲೀನಾಗಿ ಮಾತಾಡೋ, ಇದು ನಿನಗೆ ಅರ್ಥ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗ್ತಿದಲ್ವಾ, ಅಷ್ಟು ಸಾಕು ನನಗೆ. ಓಕೆನಾ? ಟಾಪಿಕ್ ಹೋಗೋಣ. ಫಸ್ಟು ಬಂದ್ಬಿಟ್ಟು ರೋಡ್ ಸೇಫ್ಟಿ ಇಲ್ಲ, ಬೈಕ್ ಟ್ಯಾಕ್ಸಿ ಸೇಫ್ಟಿ ಇಲ್ಲ ಅಂತ. ಈಗ ಬಂದ್ಬಿಟ್ಟು ನಾನು ಹೇಳೋಕ್ಕೇನು ಇಷ್ಟಪಡ್ತಿದ್ದೆ ಅಂದರೆ, ಈ 1 ವರ್ಷದಿಂದ ಬಂದ್ಬಿಟ್ಟು ಸೇಫ್ಟಿ ಬಂದ್ಬಿಟ್ಟು ಯಾವ ಗಾಡಿಗೂ ಇಲ್ಲ. ಏನು ಗಾಡಿ ಯಾವಾಗೂ ಇಲ್ಲ ಅಂದರೆ, ಈ ರೋಡ್ಗಳು ಹಂಗಾಗಿದೆ ಈಗ. ಎಲ್ಲಿ ರೈಟ್ ಟರ್ನ್, ಲೆಫ್ಟ್ ಟರ್ನ್ ಎಲ್ಲೇ ತೆಗೆದ್ರೂ ಬಂದ್ಬಿಟ್ಟು ಅಲ್ಲಲ್ಲಿ ಎಲ್ಲ ತೋಡಿಕ್ಕಿದ್ದಾರೆ. ಓಕೆನಾ? ಯಾವುದೇ ಮದುವೆಗೆ ಬಂದ್ಬಿಟ್ಟು ರೋಡ್ ಸೇಫ್ಟಿ ಇಲ್ಲ. ನೀವುಗಳು ರಿಕ್ವೆಸ್ಟ್ ಏನಾದರೆ ಹುಷಾರಾಗಿ ನೋಡ್ಕೊಂಡು ಓಡಿಸಿ, ಗಾಡಿನ ಹುಷಾರಾಗಿ ನೋಡ್ಕೊಂಡು ಓಡಿಸಿ. ಯಾಕಂದರೆ ರೋಡ್ಗಳು ಸರಿ ಇಲ್ಲ, ಅಲ್ಲಲ್ಲಿ ಬಂದ್ಬಿಟ್ಟು ಜಾರ್ ಬೀಳೋದು, ಇದೇ ಕಥೆಗಳಾಗೋಯ್ತು. ಹಿಂಗೆ ಯಾವುದಾದ್ರೂ ಒಂದು ಗಾಡಿ ಸೈಡಲ್ಲಿ ಹತ್ತಿದ ತಕ್ಷಣ ಮುಂದೆ ಹಳ್ಳ ಬರೋದು, ಅದರಲ್ಲಿ ಬಿದ್ದು ಬೇಜಾನ್ ಜನ ಗೇಟಗಳಾಗಿದೆ. ಅದು ಬರೀ ಬೈಕ್ ಟ್ಯಾಕ್ಸಿಯಲ್ಲೇ ಆಗಿಲ್ಲ. ಓಕೆನಾ? ಎಲ್ಲ ಮಾಧ್ಯಮದವರಾಗಿದೆ. ಬೈಕ್ ಟ್ಯಾಕ್ಸಿ ಅದನ್ನು ಎತ್ತುಬಿಟ್ರೆ ಟೂ ವೀಲರಲ್ಲಿ ಡಬಲ್ಸ್ ಆಗಿರೋರು, ಸಿಂಗಲ್ಸ್ ಆಗಿರೋರು, ಓಕೆನಾ, ಟಾಪಲ್ಲಿ ಹೊಡೆದಿರೋ ಗಾಡಿಗಳು, ಇದೆಲ್ಲ ಬೇಜಾನ್ ನ್ಯೂಸ್ಗಳು ಬರ್ತಿದೆ. ನಮ್ಮ ರೈಡರ್ಗಳಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಒಂದು ಕಸ್ಟಮರ್ನ ನೀವು ಕೂರಿಸ್ಕೊಂಡು ಕರ್ಕೊಂಡು ಹೋದಾಗ ಈ ಮಾಧ್ಯಮಗಳಲ್ಲಿ ಏನೇನು ಸಿಗುತ್ತೆ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಓಲಾ ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ದೀರಾ, ಓಲಾ ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಒಂದು ಕಸ್ಟಮರ್ಗೆ ಬಂದ್ಬಿಟ್ಟು 5 ಲಕ್ಷ ರೂಪಾಯಿ ಬಂದ್ಬಿಟ್ಟು ಇನ್ಶೂರೆನ್ಸ್ ಕೊಡ್ತಿದೆ. ಅವ್ರಿಗೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಿದೆ. ಓಕೆನಾ? ಆ್ಯಂಬುಲೆನ್ಸ್ ಸರ್ವಿಸ್ಗೆ 2,000 ರೂಪಾಯಿ ಹಾಸ್ಪಿಟಲೈಸೇಷನ್ ಕವರು. ಆಮೇಲೆ ಬಂದ್ಬಿಟ್ಟು 25,000 ರೂಪಾಯಿ ಬಂದ್ಬಿಟ್ಟು ಈಚ್ ರೈಡ್ ಮೇಲೆ ಅವ್ರಿಗೆ ಇನ್ಶೂರ್ ಆಗಿರುತ್ತೆ. ಆದರೆ ಒಂದು ಏನಂದರೆ, ಅವರು ಅದನ್ನು 3 ರೂಪಾಯಿನ ಬಂದ್ಬಿಟ್ಟು ಅವರು ಕ್ಲಿಕ್ ಮಾಡಬೇಕು. ಇದು ಬೇಜಾನ್ ಕಸ್ಟಮರ್ಗಳು ಗೊತ್ತಿಲ್ಲ, ನೀವುಗಳು ಇನ್ಫಾರ್ಮ್ ಮಾಡಿ. ಅವ್ರು ಅದನ್ನು ಆ್ಯಕ್ಟಿವೇಟ್ ಮಾಡಿದ್ರೆ 3 ರೂಪಾಯಿ ಅವ್ರದ್ದು ಆ್ಯಡ್ ಆಗುತ್ತೆ. 3 ರೂಪಾಯಿ ಆ್ಯಡ್ ಆಗಿದ್ರೆ ಬಂದ್ಬಿಟ್ಟು ಇಷ್ಟೊಂದು ಅವ್ರಿಗೆ ಬೆನಿಫಿಟ್ಸ್ ಇರುತ್ತೆ. ಬೈ ಚಾನ್ಸ್ ಏನಾದರೂ ಆಕ್ಸಿಡೆಂಟ್ ಆದರೆ ಇದು ಅವ್ರ ಬೆನಿಫಿಷನ್ ಇದೆಯೋದು. ಓಕೆನಾ? ಪ್ರತಿ ರೈಡ್ಗೂ ಅವ್ರಿಗೆ 3 ರೂಪೀಸ್ ಬಂದ್ಬಿಟ್ಟು ಡೈರೆಕ್ಟ್ ಆಗುತ್ತೆ. ಅವರಿಗೆ 5 lakh rupeesಗೆ ಇನ್ಶೂರೆನ್ಸ್ ಇದೆ ಅವರಿಗೆ. ಇಫ್ ಯು ನೀಡ್ ದ ಕಸ್ಟಮರ್ ನೀಡ್ ಟು ನೋ ಮೀನ್ಸ್ ದರ್ ಇಸ್ ಅ 5 lakh rupee ಇನ್ಶೂರೆನ್ಸ್ ಆನ್ ಓಲಾ ಬೈಕ್ ಟ್ಯಾಕ್ಸಿ. ಓಕೆ, ಕಂಡೀಷನ್ ಏನಂದರೆ, ಫಸ್ಟ್ ಆಫ್ ಆಲ್ ಕಸ್ಟಮರ್ ಯಾರು ಬುಕ್ ಮಾಡ್ತಾರೋ ಅದು ಅವ್ರದ್ದು ಅಕೌಂಟ್ ಆಗಿರಬೇಕು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ, ಇನ್ಶೂರೆನ್ಸ್ ಇಲ್ಲ ಅಂತ ಹೇಳೋ ಪ್ರಾಬ್ಲಮ್ ಏನು ಗೊತ್ತಾ? ಫ್ರೆಂಡ್ ಬಂದ್ಬಿಟ್ಟು ಅವನಿಗೆ ಬುಕ್ ಮಾಡ್ದೆ, ಯಾರೋ ಫ್ರೆಂಡ್ ಬಂದ್ಬಿಟ್ಟು ಇನ್ನೊಬ್ಬನಿಗೆ ಬುಕ್ ಮಾಡ್ದ, ಅವ್ನು ಬಂದು ಕೂತ್ಕೊಂಡು ಹೋಗುವಾಗ ಏನಾದರೂ ಅಪಘಾತ ಆಯ್ತಂದ್ರೆ ಈಗ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಇದೆಲ್ಲ ಮಾಧ್ಯಮದಲ್ಲಿ ಇರೋದು. ಓಕೆನಾ? ಕಸ್ಟಮರ್ ಯಾರೇ ಇರಲಿ, ಈಗ ನೀವು ಬುಕ್ಕಿಂಗ್ ಮಾಡಿದ್ರೆ ಆ ಇನ್ಶೂರೆನ್ಸ್ ಬಂದ್ಬಿಟ್ಟು ನಿಮಗೆ ಕ್ಲೇಮ್ ಆಗುತ್ತೆ. ಓಕೆನಾ? ಈಗ ನಾನು ಬಂದ್ಬಿಟ್ಟು ನನ್ನ ಫ್ರೆಂಡ್ನ ಬುಕ್ ಮಾಡ್ದೆ, ಇಲ್ಲ ನನ್ನ ಫ್ರೆಂಡ್ ಬಂದ್ಬಿಟ್ಟು ನನಗೆ ಬುಕ್ ಮಾಡ್ದೆ, ನಾನು ಹೋಗುವಾಗ ಏನಾದರೂ ಒಂದು ಅಪಘಾತ ಆಯ್ತಂದ್ರೆ, ಓಕೆನಾ, ಫ್ರೆಂಡ್ದು ಬಂದ್ಬಿಟ್ಟು ID ಅದು. ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಇದು ರೈಡರ್ಸು ನೀವು ಅವ್ರುಗಳಿಗೆ ತಿಳಿಸ್ಬೇಕಾಗಿರೋ ನಿಮ್ಮ ಕರ್ತವ್ಯ ಇದು. ಮೇಡಮ್ ಈ ಥರ ಇದೆ, ಇನ್ಶೂರೆನ್ಸ್ ಎಷ್ಟು ಇದೆ ಅಂದ್ಬಿಟ್ಟು ಅವ್ರಿಗೂ ತಿಳಿಸಿ. ಕಸ್ಟಮರ್ಗಳಿಗೆ ಏನು ಗೊತ್ತಿಲ್ಲ. ಓಕೆ, ಅದಾದಮೇಲೆ ಊಬರಲ್ಲೂ ಬಂದ್ಬಿಟ್ಟು ಅದೇ ಥರನೇ 3 ರೂಪಾಯಿ ಬಂದ್ಬಿಟ್ಟು ಅವರು ಅಲ್ಲಿ ಆ ಬಟನ್ನ ಕ್ಲಿಕ್ ಮಾಡಿದ್ರೆ ಲೈಫ್ ಇನ್ಶೂರೆನ್ಸ್ ಅಂತ, ಅವ್ರಿಗೆ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ತನಕ ಬಂದ್ಬಿಟ್ಟು ಇನ್ಶೂರೆನ್ಸ್ ಇದೆ ಪರ್ ಪರ್ಸನ್. ಇದು ಬರೀ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತ್ರ ಹೇಳ್ದಿರೋದು. ಓಕೆನಾ? ಬರೀ ಕಸ್ಟಮರ್ದು ಮಾತ್ರ ಇನ್ಫಾರ್ಮೇಷನ್ ಇದು. ಆಕ್ಸಿಡೆಂಟಲ್ ಕ್ಲೇಮ್ ಬಂದ್ಬಿಟ್ಟು 7.5 lakh rupees ಇದೆ. ಡಿಸೇಬಲ್ ಆಗಿದ್ರೆ 7.5 lakh rupees ಕ್ಲೇಮ್ ಮಾಡ್ಕೋಬೋದು ಅವರು. ಪರ್ಸನಲ್ ಆಕ್ಸಿಡೆಂಟ್ 10 ಲಕ್ಷ ರೂಪಾಯಿ. ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಾದರೂ ಆದರೆ 2 ಲಕ್ಷ ರೂಪಾಯಿ. ಅದು 10 lakh rupees ಅಲ್ಲಿ ಇದೆಲ್ಲ ಇನ್ಕ್ಲೂಡೆಡ್ ಇದೆ. 2 ಲಕ್ಷ ರೂಪಾಯಿ.
ಆಮೇಲೆ ಎಮರ್ಜೆನ್ಸಿ OPD ಟ್ರೀಟ್ಮೆಂಟ್ ಅಂದರೆ 10,000 rupees ಅದಕ್ಕೆ ಬೇರೆ ಇದೆ. ಓಕೆನಾ. ಆಮೇಲೆ ಇನ್ನೊಂದು ಫ್ಲೈಟ್ ಮಿಸ್ ಆಗಿದ್ರೆ ಅದಕ್ಕೆ 7,500 rupees ಇನ್ಶೂರೆನ್ಸ್ ಇದೆ. ಓಕೆ, ಈ ಥರ ಇದೆ. ಆಮೇಲೆ 7 ದಿವಸಕ್ಕೆ ಇನ್ ಕೇಸ್ ನೀವು ಹಾಸ್ಪಿಟಲೈಸೇಷನ್ ಆಗಬೇಕಾದ್ರೆ ಡೈಲಿ 1,000 rupees ಎಕ್ಸ್ಪೆನ್ಸು ಕೊಡ್ತಾರೆ. ಇದು ಬಂದ್ಬಿಟ್ಟು ಊಬರ್ ಅವ್ರದ್ದು ಇನ್ಶೂರೆನ್ಸ್ ಪಾಲಿಸಿ. ಆಮೇಲೆ ರ್ಯಾಪಿಡೋದಲ್ಲೂ ಬಂದ್ಬಿಟ್ಟು ರೈಡರ್ಗೆ ಬಂದ್ಬಿಟ್ಟು 5 lakh rupees ಇನ್ಶೂರೆನ್ಸ್ ಇದೆ. ಓಕೆನಾ. ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಬಂದ್ಬಿಟ್ಟು ಹಾಸ್ಪಿಟಲೈಸೇಷನ್ ಆದರೆ 1 lakh rupees ಅದಕ್ಕೂ ಇದಿದೆ. OPDಗೆ ಬಂದ್ಬಿಟ್ಟು 3,000 ರೂಪಾಯಿ ಇನ್ಶೂರೆನ್ಸ್ ಇದೆ. ಏನಾದರೂ ಏನಾದರೂ ಬಿದ್ದರೆ ಬಂದ್ಬಿಟ್ಟು. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿಯಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂತಿದ್ದೀರಲ್ಲ, ಇದೆಲ್ಲ ಇನ್ಶೂರೆನ್ಸ್ ಅಂತ ಇದೇ ಇದೆ. ಓಕೆನಾ. ಸೊ ಓಡಿಸ್ಬೇಕಾಗಿರೋದು ಕಸ್ಟಮರ್ನ ಸೇಫಾಗಿ ಕರ್ಕೊಂಡು ಹೋಗೋದು ನಿಮ್ಮ ಕೈಯಲ್ಲಿ. ಯಾವುದೇ ಅರ್ಜೆಂಟ್ ಕೆಲಸ ಇದೆ ಅದೆಲ್ಲ ಬೇಕಾಗಿಲ್ಲ, ನಿಧಾನ ನೆಮ್ಮದಿಯಾಗಿ ಕರ್ಕೊಂಡೋಗಿ ಇವ್ರನ್ನ ಬಿಡಿ, ಕಸ್ಟಮರ್ನ ಬಿಡಿ. ಈಗ ಇರೋ ಒಳ್ಳೆ ಹೆಸರು ಬಂದ್ಬಿಟ್ಟು ಅದಕ್ಕೋಸ್ಕರನೇ ನಾವು ಎಷ್ಟು ಪೇಷನ್ಸ್ ಆಗಿರ್ತೀರಾ, ಎಷ್ಟು ತಾಳ್ಮೆಯಿಂದ ಇರ್ತೀವ ಅದಕ್ಕೋಸ್ಕರನೇ ಬಂದ್ಬಿಟ್ಟು ಹೆಸರು ಚೆನ್ನಾಗಿರೋದು. ಏನಾ. ಸೊ ಇನ್ಫಾರ್ಮೇಷನ್ ಇದಾಗಿರುತ್ತೆ ಅನಿಸುತ್ತೆ. ಲೈಕು ಮಾಡಿ, ಸಬ್ಸ್ಕ್ರೈಬು ಮಾಡಿ. ಏನಕ್ಕಂದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಇನ್ಫಾರ್ಮೇಷನ್ನು ಒಂದು 4 ಜನಕ್ಕೆ ಹೋಗಿ ತಲುಪುತ್ತೆ. ನೀವು ಇದನ್ನು ಮಾಡಿಲ್ಲ ಅಂದರೆ ಇಲ್ಲಿರೋದು ಬಂದ್ಬಿಟ್ಟು ವಿಡಿಯೋ ಬಂದ್ಬಿಟ್ಟು ಇಲ್ಲೇ ಇರತ್ತೆ. 4 ಜನ ನೋಡಿರ್ತೀರ, 4 ಜನಕ್ಕೆ ಬಂದ್ಬಿಟ್ಟು ಆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಮಿಕ್ಕಿದವರೆಲ್ಲ ಆಮೇಲೆ ಬಂದ್ಬಿಟ್ಟು ಇದಿಲ್ಲ ಅದಿಲ್ಲ ಅದು ಗೊತ್ತಿಲ್ಲ ನನಗೆ ಅಂದ್ಕೊಂಡಿರ್ತೀರ. ಸೊ ಈ ಇನ್ಫಾರ್ಮೇಷನ್ ಬಂದ್ಬಿಟ್ಟು ನಾನೇನು ಅನ್ನೋದಿದ್ರೆ ಪ್ರತಿ ರೈಡು ಕಸ್ಟಮರ್ಗೆ ಹೋಗುವಾಗ ಒಂದು ಇನ್ಫಾರ್ಮೇಷನ್ ಕೊಡಿ, ಈ ಥರ ಇನ್ಶೂರೆನ್ಸ್ ಇದೆ ಮೇಡಮ್ ಅಂದ್ಬಿಟ್ಟು, ಇನ್ಶೂರೆನ್ಸ್ ಇದೆ ಸರ್ ಅಂದ್ಬಿಟ್ಟು ನೀವು ಹೇಳ್ಬಿಡಿ ಅವರಿಗೆ. ಸೊ ಅವ್ರಿಗೆ ಗೊತ್ತಾಗತ್ತೆ ಅವರಿಗೆ. ಓಕೆ, ನಮಗೂ ಸ್ವಲ್ಪ ಸೇಫ್ಟಿನೂ ಆಮೇಲೆ ಇದು ಇದೆ, ಏನಾದರೂ ಒಂದು ಆಗಿದ್ರೂ ಬಂದ್ಬಿಟ್ಟು ಬ್ಯಾಕಪ್ ನಮಗೆ ಇದೆ ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗುತ್ತೆ. ಓಕೆನಾ. ನಮಸ್ಕಾರ, ಧನ್ಯವಾದಗಳು.